ಈ ರೀತಿ ಸಂದರ್ಭದಲ್ಲಿ ಇರ್ಬಾರ್ದೆ ಮಾನ್ಯ ಸಂಸದರು ಇಲ್ಲಿನ ವಾತಾವರಣನ ಅರ್ಥ ಮಾಡ್ಕೊಬೇಕಾಗ್ತದೆ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರು ಹೋಗ್ಬೇಕಾಗ್ತದೆ ದೊಡ್ಡವ್ರವ್ರು. ಅದನ್ನ ಬಿಟ್ಟು ಯಾರೋ ಒಂದ್ ಇಬ್ಬರನ್ನ ಕರ್ಕೊಂಡ್ಬಂದು ಅವ್ರನ್ನ ಮಾತ್ರ ಮಾಡಿದ್ರೆ ಹಾಗಾದ್ರೆ ಬೇರೆ ಕಾರ್ಯಕರ್ತರಲ್ಲಿ ಏನಾಗ್ಬೇಕು? ಬಹಳಷ್ಟು ತಪ್ಪು ಮಾಡ್ತಾ ಇದ್ದಾರೆ ಇವತ್ತು. ನಾವ್ ಹೇಳ್ತೀನಿ ನೋಡಿ, ಹಿಂದೆ ನಮ್ಮ ಅಲೋಕ್ ಸರ್ ಅವ್ರಿಗೆ ಟಿಕೆಟ್ ಕೇಳಿದ್ದು ಎಲ್ಲರೂ ಸಾಮಾನ್ಯ ಟಿಕೆಟ್ ಕೇಳಿದ್ರು, ಸಿಗ್ಲಿಲ್ಲ. ನಮ್ಮಲ್ಲೇ ಹುಡುಗ ನಾನು ವೋಟ್ ಹಾಕಲ್ಲ ಅಂತೇಳಿ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟಿದ್ದ. ನಾನು ಪಕ್ಕದಲ್ಲೇ ಕುತ್ಕೊಂಡಿದ್ದೆ. ಅವ್ನು ಹೇಳಿದೆ, ಹಿಂಗ್ ಹಾಕ್ಬೇಡಪ್ಪ ಮೆಸೇಜ್, MLA ಬೈತಾರ. ಬಿತ್ತಿನ 10 ನಿಮಿಷಕ್ಕೆ ಫೋನ್ ಮಾಡಿದ್ರೆ MLA ಅವರು, ನೋಟಾಗ ಹಾಕ್ತೀನಿ ನಾನು. ನಮ್ಮ ಇವ್ರಿಗೆ ಅಭಿಮಾನ ಮೇಲೆ ಹೇಳ್ತಾರೆ, ಯಾರೇ ಕಾರ್ಯಕರ್ತರಾಗ್ಲಿ ಅಭಿಮಾನ ಮೇಲೆ ಹೇಳ್ತಾರೆ. ನಾನ್ ನಿಜ ಹೇಳ್ತಾ ಇದ್ದೀನಿ. ಇದು ದೇವಸ್ಥಾನ ಮುಂದೆ ನಿಂತ್ಕೊಂಡು MLA ಅವ್ರು ಫೋನ್ ಮಾಡಿ ಬೈದ್ರು ಅವನಿಗೆ, ನಾವು ಬಿಜೆಪಿಯ ಶಿಸ್ತಿನ ಕಾರ್ಯಕರ್ತರು, ಯಾವುದೇ ಕಾರಣಕ್ಕೆ ಈ ರೀತಿ ಹಾಕ್ ಮಾಡಿದ್ರು ಫಸ್ಟ್ ಡಿಲೀಟ್ ಮಾಡಿ ಗ್ರೂಪ್ ಅಲ್ಲಿ ಅಂತಂದ್ರು. ಎಲ್ಲ ಕಡೆ ಓಡಾಡಿವ MLA, ಎಲ್ಲ ಕಡೆ ಪ್ರಚಾರ ಮಾಡಿರ್ಲಿಲ್ಲ MLA ಅವರು. ನೀವು ಎಲ್ಲಾ ಗೆದ್ದ ಮೇಲೆ ಮಾನ್ಯ ಬಚ್ಚೇಗೌಡರು ಗೆದ್ದಂತ ಸಂದರ್ಭದಲ್ಲಿ ಗೆದ್ದ ತಕ್ಷಣ MLA ಅವ್ರ ಮನೆಗೆ ಬಂದ್ರು. MLA ಅವರು ಬಂದು ವಿಶ್ ಮಾಡ್ಕೊಂಡು ಹೋದ್ರು ಅವರು. ನೀವು ಇದನ್ನೆಲ್ಲ ಬಿಟ್ಟು ಯಾರ್ಯಾರ ಮನೆಗೆ ಹೋಗಿದ್ರಿ? ಆಮೇಲೆ JDS ಕಾರ್ಯಕರ್ತರಿಂದ ಗೆದ್ರಿ ಅಂತ ನೀವು ಮಾತಾಡಿದ್ರಿ. ಆಗ ಬಿಜೆಪಿ ಕಾರ್ಯಕರ್ತರಿಗೆ ಮನ್ಸಿಗೆ ನೋವಾಗೋದಿಲ್ವಾ? ಇದೆಲ್ಲ ತಪ್ಪಿರುತ್ತೆ. ಇದು ಪಕ್ಷದ ವಿರೋಧಿ ವೇದಿಕೆಗಳನ್ನ ಮಾಡಬಾರದು. ಮಾನ್ಯ ಸಂಸದರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಗೆದ್ದಿದ್ದಾರೆ, ಸಂತೋಷ ನಮಗೆ. ಇವತ್ತು ಬಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 7 ರಿಂದ 8 ಕ್ಷೇತ್ರಗಳು ಬರ್ಬೋದು. ಇವತ್ತು ನಾವು 2ರಲ್ಲಿ ಮಾತ್ರ ಅಧಿಕಾರದಲ್ಲಿದ್ದೀರಿ, ಯಲಹಂಕ ದೊಡ್ಡಬಳ್ಳಾಪುರ. ಅವರ ಉದ್ದೇಶ ಏನಿರ್ಬೇಕು? ಮುಂದಿನ ದಿನಗಳಲ್ಲಿ ಇನ್ನೂ 3-4 ಕ್ಷೇತ್ರಗಳಲ್ಲಿ ಗೆಲ್ಸುವಂತ ಕೆಲಸ ಅವ್ರು ಮಾಡ್ಲಿ. ನಾವು ಮಾಡ್ತೀವಿ. ಮುಂದೆ ಸರ್ಕಾರ ಬರೋದಕ್ಕೆ ಏನ್ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಒಂದು ಕ್ಷೇತ್ರದಲ್ಲಿ ಭಾಗಗಳು ಮಾಡ್ಕೊಂಡು 2-3 ಭಾಗ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲೂ ಕಳ್ಕೊಳಕ್ ಆಗುತ್ತೆ ನಾವು ಕ್ಷೇತ್ರನ? ಇವತ್ತು ಕಾರ್ಯಕರ್ತರು ನಾವೆಲ್ಲ ಅವರ ಒಂದು ಆಶೀರ್ವಾದದಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ಇಲ್ಲಿ ಬಿಜೆಪಿ MLA ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಆಗ್ತದೆ. ಇವತ್ತು ಕಾಲೋನಿ ಹುಡುಗರು ಎಲ್ಲಾ ಕಾಲೋನಿಗಳಲ್ಲೂ ಮನೆ ಕಟ್ಸ್ಕೊಟ್ಟಿದ್ದಾರೆ. ಇವತ್ತು ನಾವು ಸಂಸದರನ್ನು ಕೇಳ್ಬೇಕಾಗ್ತದೆ, 2 ವರ್ಷದಿಂದ ಏನು ಅವ್ರ ಕಾರ್ಯಕ್ರಮ, ನಮ್ಮ ಇಲಾಖೆಗೆ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಹೇಳ್ಬೋದು ಅವರು. ಅದನ್ ಬಿಟ್ಟು ಇಲ್ಲಿ ಯಾವುದೇ ಹುಡುಕನ್ನ ತರೋದು ಚೆನ್ನಾಗಿರೋದಿಲ್ಲ. ಪಕ್ಷ ಏನ್ ಹೇಳಿರುತ್ತದೋ ಪಕ್ಷದ ಪರವಾಗಿ ಎಲ್ರೂ ಕೆಲಸ ಮಾಡ್ಕೊಂಡು ಹೋಗೋಣ. ಮುಂದಿನ ದಿನಗಳಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ 2-3 MLA ಗೆಲ್ಲಿಸುವಂತ ಕೆಲಸವನ್ನ ಸಂಸದರು, ಶಾಸಕರು, ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಮಾಡಿದಾಗ ಮಾತ್ರ ಒಳ್ಳೇದಾಗುತ್ತೆ. ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶನೇ ಬೇರೆ. ಅದ್ರ ಜೊತೆ ಬಂದು ಕೆಂಪೇಗೌಡರನ್ನ ತಗೊಂಡ್ಬಂದ್ಬಿಟ್ರು. ಕೆಂಪೇಗೌಡರ ಜಯಂತಿ ನಾವು ಮಾಡ್ತೀರಿ ಅಂತೇಳಿ. ಕೆಂಪೇಗೌಡರ ಜಯಂತಿ ಯಾರು ಮಾಡಿದ್ರು? ಫಸ್ಟ್ ಇಲ್ಲಿ MLA ಅವರೇ ಮಾಡಿದ್ದು. 500ನೇ ವರ್ಷ ಪೋಸ್ಟ್ ಆಫೀಸ್ ಮುಂದೆ ಸುಮಾರು 3-4 ಸಾವಿರ ಜನ ಸೇರಿಸಿ ರೋಡ್ ನ ಬ್ಲಾಕ್ ಮಾಡಿ ಅಂಬೇಡ್ಕರ್ ಜಯಂತಿ ಕೆಂಪೇಗೌಡರ ಜಯಂತಿ ಮಾಡಿದ್ರು. ಹೋದ ವರ್ಷ ಕೆಂಪೇಗೌಡರ ಜಯಂತಿ ಮಾಡಿದ್ವಿ. ಪ್ರತಿ ವರ್ಷ ಕೆಂಪೇಗೌಡರ ಜಯಂತಿ ನಿರ್ಮಲಾನಂದ ಸ್ವಾಮೀಜಿಗಳು ಬಂದಿದ್ದ ಕಾರ್ಯಕ್ರಮಕ್ಕೆ ಇವಾಗ ಮಾತ್ರ ಕೆಂಪೇಗೌಡರು ಇವ್ರ ಜ್ಞಾಪನ ಬಂದಿದ್ಯಾ? ಅವ್ರು ಮಾತಾಡ್ತಾ ಇದಾರೆ, ಇವಾಗ ಮಾತ್ರ ಜ್ಞಾಪನ ಬಂದಿದ್ಯಾ ಕೆಂಪೇಗೌಡರು ಪುತ್ಲಿ ಇಟ್ಟಿರೋದು MLA ಅವರು. ಯಲಹಂಕಕ್ಕೆ 1ನೇ ವಾರ್ಡ್ ಕೆಂಪೇಗೌಡ ಅಂತ ಕ್ಯಾನ್ಸಲ್ ಆಗಿದ್ನ ತಗೊಂಡ್ಬಂದಿದ್ದಾರೆ MLA ಅವರು. ವಿಧಾನಸೌಧದಲ್ಲಿ ಕೆಂಪೇಗೌಡರ ಮೇಲೆ ಪ್ರಮಾಣ ವಚನ ತಗೊಂಡಿದ್ದ ಏಕೈಕ ಶಾಸಕರು ನಮ್ಮ MLA ಈಶ್ವರಪ್ಪಣ್ಣನವರು. ಈಗೆಲ್ಲ ಇರ್ಬೇಕಾದ್ರೆ ಬೋಟಾಟಿಕೆಯಲ್ಲಿ ನಾವೇನೋ ಮಾಡ್ತೀರಿ ಅಂತ ಯಾವ್ದೋ ಕಾರಣಕ್ಕೆ ಬಂದು ಇಲ್ಲೇನೋ ಪ್ರೆಸ್ ಮೀಟ್ ಮಾಡಕ್ ಬಂದು ಅದನ್ನ ಏನಿಲ್ಲಿ ಗೊಂದಲ ಸೃಷ್ಟಿಯಾಗಿ ತಕ್ಷಣ ಕೆಂಪೇಗೌಡರನ್ನ ತರೋದಲ್ಲ, ಕೆಂಪೇಗೌಡರನ್ನ ಇಲ್ಲಿ ಇಟ್ಕೊಬೇಕಾಗ್ತದೆ. ಈಗ ಸಂಸದರು ಸುಧಾಕರ್ ಅವರು ಯಲಹಂಕ ಕ್ಷೇತ್ರಕ್ಕೆ ಬಂದಾಗ್ಲಿಂದ ಬಿಜೆಪಿ ಒಡಕು ಅನ್ನೋ ಮಾತಿದೆ, ಆರೋಪ ಇದೆ. ಖಂಡಿತ ಸರ್, ಅದು ಒಡಕಿದೆ, ಆರೋಪನೂ ಇದೆ. ಇವಾಗ ನನ್ನ ಅಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಸಂಸದರು ಒಂದ್ ಫೋಟೋ ಹಾಕಿಲ್ಲ, ಯಾಕೆ ಮಾಡಿಲ್ಲ ಅಂತ. ನೀವು ಯಾರ ಸಂಪರ್ಕದಲ್ಲಿ ಇದೆ? ನಿಮ್ ಸಂಪರ್ಕದಲ್ಲಿ ಇರೋರು ಹಾಕ್ತಾರೆ. ಇವತ್ತು ನಾನು ಮೋರ್ಚಾಧ್ಯಕ್ಷ ಹಿಂದೇನೂ ಆಗಿದ್ದೆ, ಇವಾಗ ಆಗಿದ್ದೆ. ನನಗೆ ಎಷ್ಟು ಸಲ ನನ್ನ ಸಂಪರ್ಕ ಮಾಡಿದ್ದಾರೆ ಇವರು? ಮಾಡ್ಬೇಕಲ್ಲ. ಅಪಾರವಾದ ಗೌರವನ ಇಟ್ಕೊಂಡಿರುವಂತದ್ದು ಕೆಂಪೇರ್ ಮೇಲೆ SR ವಿಶ್ವನಾಥಣ್ಣನವರು. ಇವ್ರು ಸುಮ್ನೆ ಕ್ರಿಯೇಟ್ ಮಾಡಿ ಇದ್ರಲ್ಲಿ ಏನೋ ಲಾಭ ಪಡ್ಕೊಳೋಣ, ಮತ್ತೇನೋ ಆಗ್ಬಿಡೋಣ ಅಂತ ಹೋಗ್ತಾ ಇದಾರೆ. ತಿಂದ ಮನೆಗೆ ಉಂಡು ಬಡದ್ರೆ ಭಗವಂತ ಒಳ್ಳೇದ್ ಮಾಡೋದಿಲ್ಲ. ದ್ರೋಹ ಮಾಡಿದ್ರೆ ಭಗವಂತ ಒಳ್ಳೇದ್ ಮಾಡೋದಿಲ್ಲ. ಅದನ್ನ ಭಗವಂತ ಮಾಡೇ ಮಾಡ್ತಾನೆ. ಇಲ್ಲಿ ಯಲಹಂಕದಲ್ಲಿ ಬಿಜೆಪಿಯಲ್ಲಿ ಒಡಕು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ನಾಗರಿಕರು, ಕಾರ್ಯಕರ್ತರು ಒಬ್ಬರೇ ಕಡೆ ಇದ್ದೀರಿ, ಅಭಿವೃದ್ಧಿ ಕಡೆ ಇದ್ದೀರಿ. ಆ ಅಭಿವೃದ್ಧಿಯ ಸರ್ದಾರ ಯಾರು ಅಂದ್ರೆ SR ವಿಶ್ವನಾಥ್, ಅವ್ರ ಜೊತೆ ನಾವಿದ್ದೀರಿ.